ನಮ್ಮ ಕಡಕಲ್ ಶ್ರೀಮಠದಲ್ಲಿ ದಿನಾಂಕ 1ರಿಂದ 15ರವರೆಗೆ ಶರಣಬಸವದೇವರು ಬಸವ ಬೆಳವೆ ಇವರಿಂದ ಮಹಂತ ದರ್ಶನ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಅದೇ ರೀತಿ ನಾಡಿನ ವಿವಿಧ ಜಗದ್ಗುರುಗಳು ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ನೂತನವಾಗಿ ನಿರ್ಮಿಸಿದ ಕಲ್ಯಾಣ ಮಂಟಪದ ಉದ್ಘಾಟನೆ ಸಹಿತ ಬಾಲ್ಕಿ ಪಟ್ಟದ್ದೇವರು ನೆರವೇರಿಸಿಕೊಡಲಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿ 3000 ಮಠದ ಶ್ರೀಗಳು ಹಾಗೂ ವಿವಿಧ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ದಿನಾಂಕ 16ರಿಂದ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ವಿಜಯಮಾಂತ ಶಿವಯೋಗಿಗಳ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಇದರ ಜೊತೆಯಲ್ಲಿ ಸಾಗುತ್ತದೆ. ಹಾಗೂ ಶರಣ ಸಿದ್ಧಾಂತ ಪೀಠದ ಉಪನ್ಯಾಸ ಕಾರ್ಯಕ್ರಮಗಳು 3 ದಿನ ಶ್ರೀಮಠದಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 19ರಂದು ವಚನಕಟ್ಟಿನ ಪಲ್ಲಕ್ಕಿ ಮಹೋತ್ಸವ ಜರುಗಲಿದ್ದು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನುಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಇಂದು ನಮ್ಮ ಶ್ರೀಮಠದಲ್ಲಿ ಭಾಳ ದಿವಸದಿಂದ ಪ್ರವಚನಗಳು ಆಗಿದ್ದಿಲ್ಲ. ಸುಮಾರು 10 ವರ್ಷದಿಂದ ಆಗಲಾರ್ದಂಥ ಇವತ್ತು ಪ್ರವಚನ ಕಾರ್ಯಕ್ರಮ ಇಂದು ಪ್ರಾರಂಭ ಮಾಡಬೇಕಂತ ಈ ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತರಿಂದ ನಿರ್ಣಯ ಮಾಡಿ ನಮ್ಮ ಶ್ರೀಮಠದ ಆವರಣದಲ್ಲಿ ಇವತ್ತು ಈಶ್ವರ್ ಮಂಟೂರ್ ಅವರಿಂದ ಪ್ರೇರಣೆಗೆ ಪ್ರಾರಂಭವಾಗಬೇಕಾಗಿದ್ದ ಒಂದು ಪ್ರೇರಣೆಯಿಂದ ಇವತ್ತು ಹಟ್ಟಿ ಚಿನ್ನದ ಗಣಿಯ ಒಂದು 10 ಲಕ್ಷ ಅನುದಾನದಲ್ಲಿ ಜೊತೆಗೆ ನಮ್ಮ ಗ್ರಾಮದ ಎಲ್ಲ ಸಮುದಾಯದ ಎಲ್ಲ ಹಿರಿಯರ ಒಂದು ದೇಣಿಗೆ ಸಂಗ್ರಹ ಮಾಡಿ ಇವತ್ತು ಸುಮಾರು 60ರಿಂದ 70 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇವತ್ತು ಕಾರ್ಯಕ್ರಮ ಕಟ್ಟಡವನ್ನು ನಿರ್ಮಾಣ ಮಾಡಿ ಇಂದು ಅದನ್ನು ನಮ್ಮ ಶ್ರೀಗಳ ಗುರುಮಾಂತಪ್ಪರ ಒಂದು ನೇತೃತ್ವದಲ್ಲಿ ಇವತ್ತು ಬಾಲ್ಕಿ ಪಟ್ಟದ್ದೇವರ ಒಂದು ಅವರ ಉಪಸ್ಥಿತಿಯಲ್ಲಿ ಆ ಒಂದು ಕಟ್ಟಡದ ಉದ್ಘಾಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ತನುಮನದಿಂದ ಎಲ್ಲ ಸಹಕರಿಸಿದಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಶ್ರೀಮಠದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಸೂರ್ಯೋದಯವಾಗುತ್ತಲಿದೆ. ನಿನ್ನ ಕರುಣೆಯಿಂದ ಸದ್ಭಕ್ತರನ್ನು ಆಶೀರ್ವದಿಸು. ನಿನ್ನ ತ್ರಿನೇತ್ರದಿಂದ ದುಷ್ಟ ಶಕ್ತಿಯನ್ನು ನಾಶ ಮಾಡು. ಆಹಾ, ಎಂತಹ ನೀರವ ಶಾಂತಿ! ಮಲಪ್ರಭೆ ಪಿತೃವಚನ ಪರಿಪಾಲನಾರ್ಥವಾಗಿ ಮಾತ್ರ ರೇಣುಕಾಳ ಶಿರಸ್ಸನ್ನು ಕತ್ತರಿಸಿದ ಪರಶುರಾಮ ತನ್ನ ಗಂಡು ಗೊಡಲಿಗೆ ಹತ್ತಿದ ಹೆತ್ತಮ್ಮನ ನೆತ್ತರವನ್ನು ತೊಳೆದ ಪವಿತ್ರವಾದ ತಾಣವಿದಂತೆ. ಎಂತಹ ಭವ್ಯವಾದ ಹಿನ್ನೆಲೆ ಈ ಪಶ್ಚಿಮ ವಾಹಿನಿಗೆ. ಅಂತೆಯೇ ಇತಿಹಾಸ ಪ್ರಸಿದ್ಧವಾಗಿ ಉಳಿದಿದೆ ಐಹೊಳ್ಳಿ ದಕ್ಷಿಣ ಕಾಶಿ ಎಂಬ ಹೆಸರಿನಿಂದ. ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಹಾಂತನ ದಿವ್ಯ ದರ್ಶನ. ಆಹಾ, ಇದೆಂತಹ ಸುದಿನ! ಬುದ್ಧಿಯವರ ಪಾದ ಪದ್ಮಗಳಲ್ಲಿ ಅಂಜಲಿಬದ್ಧನಾಗಿ ಪ್ರಣಾಮಗೈಯುವೆ ಗುರುವೇ. ಶಿವನು ನಿನಗೆ ಒಳಿತು ಮಾಡಲಿ. ಯಾರು ನೀನು? ಓ, ಸೂಲಿಭಾವಿಯ ಲಿಂಗಪ್ಪ ಸುಬೇದಾರನ ಅರಮನೆಯ ಕಾರಭಾರಿ ಧರ್ಮಣ್ಣನಲ್ಲವೇ? ಹೌದು ಬುದ್ಧಿ. ಚಿತ್ತರಗಿಯ ಬೃಹನ್ ಮಠಾಧೀಶರಾದ ತಾವು ಪರಿವಾರವಿಲ್ಲದೆ ಪಲ್ಲಕ್ಕಿಯನ್ನು ಕೂಡ ತ್ಯಜಿಸಿ ಒಬ್ಬರೇ ಪಾದಚಾರಿಗಳಾಗಿ. ಅದೇ ನೋಡಪ್ಪ, ಬೃಹನ್ ಮಠಾಧೀಶರೆಂಬ ಭಾವನೆಯೇ ಸರ್ವಸಂಗ ಪರಿತ್ಯಾಗಿ ಆದ ಸನ್ಯಾಸಿಯಲ್ಲಿಯೂ ಮಮಕಾರ ಹುಟ್ಟಿಸಲು ಕಾರಣವಾಗುತ್ತದೆ. ಐಹಿಕ ಸುಖವಾದ ಸಾಮಗ್ರಿಗಳು ಎಷ್ಟಿದ್ದರೂ ಅವು ನನ್ನವಲ್ಲ ಎಂಬ ನಿಷ್ಠೆಯುಳ್ಳವನೇ ಸನ್ಯಾಸಿ. ದೇವರಿದ್ದ ದೇಹ ದಣಿಸುವವನೇ ನೈಷ್ಠಿಕ ಬ್ರಹ್ಮಚಾರಿ. ನೋಡು ಧರ್ಮಣ್ಣ, ನಿನ್ನೆ ಮಧ್ಯರಾತ್ರಿಯ ಸಮಯಕ್ಕೆ ಮಠದಿಂದ ಹೊರಬಂದೆವು. ಚತುರ್ದಶಿಯ ಚಂದ್ರಬಾನಿನ ಮಧ್ಯದಲ್ಲಿ ಹೊಳೆಯ